ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೆಟ್ ರೆಡಿ ವಿತ್ ಅರ್ಚನಾ. ನೋಡಿ, ನನ್ನ ಮೂಗ್ ಮೇಲೆ ಇದೊಂದು ದೊಡ್ಡ ಪಿಂಪಲ್ ಬಂದಿದೆ, ಆದರೆ ನನಗೆ ಇದರಿಂದ ಏನೂ ತೊಂದರೆ ಇಲ್ಲ. ಬಿಕಾಸ್ ಬ್ಯೂಟಿ ಇಸ್ ಆಲ್ ಅಬೌಟ್ ಕಾನ್ಫಿಡೆನ್ಸ್, ಹ್ಯಾಪಿನೆಸ್ ಆ್ಯಂಡ್ ಎಂಬ್ರೇಸಿಂಗ್ ಯೋರ್ ಸೆಲ್ಫ್ ಜಸ್ಟ್ ದ ವೇ ಯು ಆರ್. ಸೊ ಇಫ್ ಐ ಕ್ಯಾನ್ ಶೈನ್ ವಿತ್ ಇಟ್, ಸೊ ಕ್ಯಾನ್ ಯು. ಸೊ ಇವತ್ತು ನಾನು ನಿಮ್ಮನ್ನು ಗಣೇಶ ಹಬ್ಬ ಪೋಸ್ಟ್ ಸೆಲೆಬ್ರೇಷನ್ ನಮ್ಮ ಸವಿ ಕನ್ನಡ ಜಾಕ್ಸನ್ವೆಲ್ ಅವರ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇವತ್ತು ಪಕ್ಕಾ ಕನ್ನಡದ ಹುಡುಗಿಯಾಗಿ ರೆಡಿ ಆಗ್ತಾ ಇದ್ದೀನಿ ಇನ್ ಆರ್ ಟ್ರೆಡಿಷನಲ್ ಸ್ಟೈಲ್ ಆ್ಯಂಡ್ ಟು ಸೆಲೆಬ್ರೇಟ್ ಆರ್ ರೂಟ್ಸ್, ಈವನ್ ದೋ ನಾವಿಷ್ಟು ದೂರ ಇದ್ರೂ ಕೂಡ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕಂತ ಅಂದರೆ ಬಿಕಾಸ್ ಇದು ಗೆಟ್ ರೆಡಿ ವಿತ್ ಮೀ ಕ್ವಿಕ್ ಸೀರೀಸ್ ಆಗಿರೋದ್ರಿಂದ ದಿಸ್ ಇಸ್ ಜಸ್ಟ್ ಪ್ಯೂರ್ಲಿ ಅಬೌಟ್ ಇವತ್ತಿನ ಒಂದು ಈವೆಂಟ್ ಬಗ್ಗೆ. ಸೊ ಈ ವಿಡಿಯೋ ಬೇಕು ಅಂತಂದರೆ ಐ ಹ್ಯಾವ್ ಮೈ ಸ್ಕಿನ್ ಕೇರ್ ಹಾಲ್ ದಟ್ ಐ ಹ್ಯಾವ್ ಡನ್. ಅದನ್ನ ಯು ಕ್ಯಾನ್ ವಾಚ್ ಇಟ್ ಆನ್ ಮೈ ಯೂಟ್ಯೂಬ್ channel. I would really highly encourage doing that. So coming back to ಇವತ್ತಿನ ಒಂದು ಗಣೇಶ ಹಬ್ಬ ಪೋಸ್ಟ್ ಸೆಲೆಬ್ರೇಷನ್ ಹಬ್ಬ ಅಂತಂದ್ರೆ ಅಲಂಕಾರ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಬಣ್ಣಗಳು, ಒಗ್ಗಟ್ಟು ಎಲ್ಲವನ್ನು ನಮಗೆ ಒಂದು ಮನದಟ್ಟು ಮಾಡಿಸ್ಕೊಡುತ್ತೆ ಅಥವಾ ನೆನಪು ಮಾಡಿಸ್ಕೊಡುತ್ತೆ. ಸೊ ಈ ಒಂದು ಹಬ್ಬ ನಾವಿಲ್ಲಿ ಕನ್ನಡ ಸಂಘದಲ್ಲಿ ಅದೇ ಒಂದು ಸಂಭ್ರಮದಲ್ಲಿ ಎಲ್ಲರೂ ಒಟ್ಟುಗೂಡಿ, ಆಲ್ದೋ ಎಲ್ಲರೂ ಹಬ್ಬನ ಆಲ್ರೆಡಿ ಸೆಲೆಬ್ರೇಟ್ ಮಾಡಿದ್ರು ಕೂಡ ಮತ್ತೆ ಆ ಗಣೇಶನ ಇಟ್ಟು ಪೂಜೆ ಮಾಡಿ ಎಲ್ಲರೂ ಒಟ್ಟಿಗೆ ಹಾಡು ಡಾನ್ಸ್ ಎಲ್ಲ ಮಾಡಿ ಖುಷಿಯಾಗಿ ಸಂಭ್ರಮಿಸುವಂಥ ಒಂದು ಸಂದರ್ಭ ಇದು. ಸೊ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಜಾಕ್ಸನ್ವೆಲ್ ಸವಿ ಕನ್ನಡ ಸಂಘದವರು ಜ್ಯೋತ್ಸ್ನಾ ರಾವ್ ಹಾಗೂ ಶ್ರೀಪ್ರಿಯಾ ಶ್ರೀನಿವಾಸ್ ಅಂತ ಇಬ್ಬರು ಗಾಯಕರನ್ನ ಕರೆಸಿದ್ದಾರೆ. ಆ್ಯಂಡ್ ಐ ಆಮ್ ಕ್ವೈಟ್ ಎಕ್ಸೈಟೆಡ್ ಬಿಕಾಸ್ ಯೂಶಲಿ ಗಣೇಶ ಹಬ್ಬದಲ್ಲಿ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಕ್ಯಾರಿಯೋಕಿ ಆಫ್ಟರ್ನೂನ್ ಅಂತ ಒಂದು ಇವೆಂಟ್ ಥರ ಮಾಡ್ತಾರೆ. ಅದರಲ್ಲಿ ಎಲ್ಲ ಗಾಯಕರು, ಲೋಕಲ್ ಗಾಯಕರು ಹಾಡು ಹೇಳ್ತಾರೆ ಕನ್ನಡದಲ್ಲಿ, ವಿಚ್ ಇಸ್ ರಿಯಲಿ ಅಮೇಝಿಂಗ್ ಬಿಕಾಸ್ ಕನ್ನಡ ಹಳೆಯ ಹಾಡುಗಳು ಕೇಳೋದು ಎಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ, ನೀವೆಲ್ರಿಗೂ ಗೊತ್ತೇ ಇರುತ್ತೆ. ಆ್ಯಂಡ್ ಈ ಒಂದು ಇವೆಂಟ್ಗೆ ನಾನು ವಿಯಾರ ಇಬ್ಬರೇ ಹೋಗಿದ್ವಿ. ನಮ್ಮ ಫ್ರೆಂಡ್ ಒಬ್ಬರು ಪಿಕಪ್ ಮಾಡಿದ್ರು, ಸೊ ಅವ್ರ ಜೊತೆ ಹೋದ್ವಿ. ವಿಘ್ನೇಶ್ ವಾಸ್ ಬ್ಯುಸಿ ಪ್ಲೇಯಿಂಗ್ ಕ್ರಿಕೆಟ್ ಮ್ಯಾಚ್, ಸೊ ಅವರು ಬರೋಕ್ಕಾಗಿಲ್ಲ. ಸೊ ನಾವಿಬ್ಬರೇ ಹೋಗಿದ್ವಿ. ಸ್ವಲ್ಪ ಕಷ್ಟ ಆಯಿತು ಮಗುನ ಒಬ್ಬಳೇ ಮ್ಯಾನೇಜ್ ಮಾಡೋದಕ್ಕೆ, ಬಟ್ ವಿಯಾರ ಆಸ್ ಅ ಸ್ವೀಟ್ ಹಾರ್ಟ್, ಶಿ ಇಸ್ ಮೈ ಡಾರ್ಲಿಂಗ್. ಸೊ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಆ್ಯಂಡ್ ಟಾಕಿಂಗ್ ಅಬೌಟ್ ಮೈ ಮೇಕಪ್, ಯೂಶಲಿ ಹೀಗೆ ಸಿಂಪಲ್ ಕಾನ್ಸ್ಟೆಂಟ್ ಆಗಿ ಎಲ್ಲ ಇವೆಂಟ್ಸ್ಗೂ ಸೇಮ್ ಆಗೇ ಇರುತ್ತೆ. ನಾನು ಜಾಸ್ತಿ ವೇರಿಯೇಷನ್ ಟ್ರೈ ಮಾಡೋಲ್ಲ. ಮೇ ಬಿ ಇಂಡಸ್ಟ್ರಿಯಲ್ಲಿ ಇದ್ದಿದ್ರೆ ಐ ವುಡ್ ಹ್ಯಾವ್ ಅಟೆಂಪ್ಟೆಡ್ ಟು ಟ್ರೈ ಡಿಫ್ರೆಂಟ್ ವೇರಿಯೇಷನ್ಸ್ ವಿತ್ ಮೇಕಪ್, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಆ್ಯಂಡ್ ಆ್ಯಕ್ಚುಲಿ ಮೇಕಪ್ ಮಾಡ್ಕೋಬೇಕಾದ್ರೂ ತುಂಬ ಶೆಕೆ ಆಗ್ತಾಯಿತ್ತು ಆ್ಯಂಡ್ ಐ ವಾಸ್ ಸ್ಟ್ರಗ್ಲಿಂಗ್ ಆ್ಯಸ್ ಯು ಕ್ಯಾನ್ ಸಿ. ಆ್ಯಂಡ್ ವೇಟ್ ನೌ, ಲಾಸ್ಟ್ ಸ್ಟೆಪ್ ಇಸ್ ಮೈ ಇಷ್ಟೆಲ್ಲ ಮಾಡಿಕೊಂಡು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಮಾಡಿಲ್ಲ ಅಂದರೆ ಹೌ ವಿಲ್ ಇಟ್ ಸಿಟ್ ಫಾರ್ ಅ ಲಾಂಗ್ ಟೈಮ್. ಸೊ ದೇರ್ ಯು ಗೋ. ಅದು ಮಾಡಿಕೊಂಡು ವೇಟ್ ಫಾರ್ ಮೀ ಟು ಚೇಂಜ್ ಮೈ ಡ್ರೆಸ್ ಆ್ಯಂಡ್ ಶೋ ಇಟ್ ಟು ಯು ಗೈಸ್. ಹಿಯರ್ ವಿ ಗೋ. ಐ ಟ್ರೈಡ್ ಅ ನ್ಯೂ ವೇರಿಯೇಷನ್ ಮಾಡೋಣ ಅಂತ, ಬಟ್ ಐ ಡೋಂಟ್ ನೋ ಹೌ ದಿಸ್ ಟರ್ನ್ಸ್ ಔಟ್. ವೆಲ್, ಐ ಟ್ರೈಡ್ ಮೈ ಬೆಸ್ಟ್ ವಿತ್ ಕಾಂಟೆಂಟ್ ಎಡಿಟಿಂಗ್. ಸೊ ದೇರ್ ವಿ ಗೋ. ಈಗ ನನ್ನ ಒಂದು ಡ್ರೆಸ್ ಹಾಕೋಣಾಗಿದೆ. ಈಗ ನಾನು ಜ್ಯುವೆಲ್ರಿ ಹಾಕೋಬೇಕು. ಐ ಆಮ್ ನಾಟ್ ಗೋಯಿಂಗ್ ಓವರ್ ಬೋರ್ಡ್ ಬಿಕಾಸ್ ನಾನು ಅಷ್ಟೊಂದು ತಂದು ಇಲ್ಲ ಇಂಡಿಯಾಯಿಂದ. ಏನಿದೆಯೋ ಅದರಲ್ಲೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ರೆಡಿಯಾಗಿ, ನಾನು ಬೇರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀನಿ, ದೃಷ್ಟಿ ಆಗಬಾರ್ದಲ್ವ, ಅದಕ್ಕೆ ಒಂದು ದೃಷ್ಟಿ ಬಟ್ ಇಟ್ಕೊಂಡೆ ಕ್ವಿಕ್ಕಾಗಿ. ಸೊ ರೆಡಿ ಆಗಾಯಿತು. ಈಗ ಲೆಟ್ಸ್ ಗೋ. Thank you for watching this video. If you like this video, you know what to do, guys. Like, share, subscribe, comment for your feedback. Thank you for watching. Loads of love to you guys. Bye.